ಅವಳಿ ತಾಲೂಕಲ್ಲಿ ನಾವು ನಿನ್ನೆ ದಿವಸ ಎಲ್ಲ ವರ್ತಕರುಗಳು ಹೋಟೆಲ್ ಮಾಲೀಕರು ಎಲ್ಲ ಅಂತ ಹೊನ್ನಾಳಿ ನ್ಯಾಮತಿ ಸುರವನ್ನಿ ಬೆಳಗುತ್ತಿ ಮಲಿಗೆನಹಳ್ಳಿ ಸೋಳಂಗ ಗುಂದೂರು ಚೀಲೂರು ಎಲ್ಲ ಕಡೆ ವಿನಂತಿ ಮಾಡಿದ್ವಿ. ಸಾಸವಳ್ಳಿ ಸಂಖ್ಯೆ ಇತ್ತು, ಅದು ಬಂದ್ ಮಾಡ ಅಂತ ಹೇಳಿ ಈ ಎಲ್ಲ ಕೇಂದ್ರಗಳಲ್ಲಿ ನಾವು ವಿನಂತಿಯನ್ನು ಮಾಡಿದಾಗ ಇವತ್ತು ಬೆಳಗ್ಗೆ 5:30 6 ಗಂಟೆಯಿಂದ ಶಾಂತ ರೀತಿಯಿಂದ ಬಂದ್ ಮಾಡೋದ್ರ ಜೊತೆಗೆ ನಾವು ಒಟ್ಟೊಟ್ಟಿಗೆ ವಿನಂತಿ ಮಾಡಿದ್ವಿ. ಖಾಸಗಿ ಬಸ್ಗಳಿಗೆ ವಿನಂತಿ ಮಾಡಿದ್ವಿ, ಅವರು ಸಹ ಬಸ್ಸಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದು ರೈತರು ಬೆಳೆದ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು, ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ರಾಜ್ಯ ಸರ್ಕಾರದ ವೈಫಲ್ಯ ವಿರುದ್ಧವಾಗಿ ಹೋರಾಟವನ್ನು ಬೆಳಗ್ಗೆ 5:30ರಿಂದ ನಾವು ಪ್ರತಿ ಶಾಂತಿಯಿಂದ ಮಾಡ್ತಾ ಇದ್ವಿ. ನಮ್ಮ ರೈತರ ಬಂಧುಗಳು, ಕಾರ್ಯಕರ್ತರ ಮುಖಂಡರು ಟೈರ್ಗಳನ್ನು ಎಲ್ಲ ಕಡೆ ಸುಟ್ಟು ಆಕ್ರೋಶ ವ್ಯಕ್ತಪಡಿಸ್ತೀವಿ. ನಾವು ಬೆಳಗ್ಗೆ ಸುಮಾರು 9 ಗಂಟೆ ಕೊಲ್ರಳ್ಳಿ ವೃತ್ತದಲ್ಲಿ ಹೋದಾಗ ಅಲ್ಲಿ ಶಾಸಕರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು ಅಂತ ನಾನು ಕೇಳ್ತೀನಿ. ನೀವು ರೈತ ವಿರೋಧಿಗಳು ಶಾಸಕರೇ, ನಾನು ಹೇಳ್ತಿದ್ದೀನಿ, ಶಾಸಕರೇ ನೀವು ಹಿರಿಯರು, ಬೇಡ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಮತ್ತೆ ವಾಪಸ್ ನಮ್ಮ ಕಾರ್ಯಕರ್ತ ಸಂಘರ್ಷಗಳು ಮಾಡೋದಕ್ಕೆ ಕರ್ಕೊಂಡ್ಬಂದ್ವಿ. ವಾಪಸ್ ಬಂದು ಇದೆಲ್ಲ ರೌಂಡ್ಸ್ ಹಾಕುವಾಗ ಸಡನ್ ಆಗಿ ಇದೇ ವೃತ್ತದಲ್ಲಿ 11:30ಕ್ಕೆ ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರನ್ನ